ಸ್ನೇಹಿತರೆ, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಬನ್ನಿ, ನಾವು ಇವತ್ತು ಮಲ್ಸಂದ್ರದಲ್ಲಿ ಮಲ್ಸಂದ್ರ ಜುಂಜಪ್ಪ ದೇವಸ್ಥಾನ ನಿಯರ್, ಮತ್ತು ನಮ್ಮ MLA ಅವ್ರ ಮನೆ ಕೂಡ ಇಲ್ಲೇ ಹತ್ರದಲ್ಲೇ ಇದೆ ಅಂಥ ಒಂದು ಮನೆ, ತುಂಬ ನಿಯರಲ್ಲಿರೋಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೈಟ್ ಮೆಜರ್ಮೆಂಟ್ ಬಂದು ನೋಡಿ 20ಕ್ಕೆ 41, 820 ಅಡಿ ಬರುತ್ತೆ ಅಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂಡರ್ ಕನ್ಸ್ಟ್ರಕ್ಷನ್ನು, ಇನ್ನು ಫುಲ್ ಫಿನಿಷ್ ಆಗಿಲ್ಲ, ಹತ್ತತ್ರ ಫೈನಲ್ ಸ್ಟೇಜಲ್ಲಿದ್ದಾರೆ. ಟ್ಯಾಂಕ್ ಸೊಂಪು ಕೂಡ ಇದೆ, ಕಾವೇರಿ ಇದು ಲೈನ್ ಮಾಡಿದ್ದಾರೆ, ಕಾವೇರಿ ಮೀಟ್ರ್ ಬರಬೇಕು ನೋಡಿ. ತುಂಬಾ ಟೈಲ್ಸ್ ಕೂಡ ನಿಮಗೆ ಒಳ್ಳೆ ಕಲರ್ನ ಚಾಯ್ಸ್ ಮಾಡಿದ್ದಾರೆ, ಯಾಕೆಂದರೆ ಗಲೀಜಾದರೂ ಬೇಗ ಕಾಣಲ್ಲ, ಆ ಥರ ಒಂದು ಕಲರ್ನ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಸಿಲಿಂಡ್ರ್ ಪಾಯಿಂಟ್ ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ. ಇದು ಕೆಳಗಡೆ ನಿಮಗೆ ಗಾಡಿ ಪಾರ್ಕಿಂಗ್ ಕೊಟ್ಟು ನೋಡಿ, ಇದು ಫುಲ್ಲು ನಿಮಗೆ ಒಂದು ಕಾರ್ ಪಾರ್ಕಿಂಗು, ಒಂದು 3ರಿಂದ 4 ಬೈಕ್ ನಿಂತ್ಕೊಳ್ಳೋಷ್ಟು ಜಾಗ ಇದೆ. ಮತ್ತು ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ, ಒಂದು ಸಿಂಗಲ್ ಬೆಡ್ರೂಮು, ಹಾಲು, ಕಿಚನ್ನು, ಒಂದು ಟಾಯ್ಲೆಟು, ಒಂದು ರೂಮ್ ಬರುತ್ತೆ, 1 BHK. ಓಕೆನಾ? ಕರೆಂಟ್ ಇಲ್ಲ, ಅದರಿಂದ ಬೆಳಕು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ನಾವೀಗ ಫಸ್ಟ್ ಫ್ಲೋರಲ್ಲಿ ಓನರ್ ಇರೋಕ್ಕೆ ಅಂತಲೇ ಒಂದು ಮನೆ ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆದು ಸಿಂಗಲ್ ಬೆಡ್ರೂಮು, ಮೇಲ್ಗಡೆ ಡಬಲ್ ಬೆಡ್ರೂಮು. ಆ ಮನೆ ನಾನು ನಿಮಗೆ ತೋರಿಸ್ತೀನಿ. ಈಗ ಬನ್ನಿ, ಫಸ್ಟ್ ಫ್ಲೋರ್ ಬಂದಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ನೋಡಿ ಮನೆ, ಇದು ಸ್ವಲ್ಪ ಡಬಲ್ ಬೆಡ್ರೂಮು. ಡೋರ್ ನೋಡಿ, ಡೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೀಕ್ ಡೋರ್ನೇ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ನೀವು ಒಳಗಡೆ ಬರೋದಾದರೆ ಹಾಲ್ ಇದೆ, ಹಾಲ್ ದೊಡ್ಡದಾಗಿದೆ, 800 ಅಡಿ 820 ಅಡಿ ಅಲ್ವಾ, ಸ್ವಲ್ಪ ಚೆನ್ನಾಗಿ ಬಂದಿದೆ ಮನೆ. ನೀವು ಒಳಗಡೆ ಬಂದು ರೈಟ್ ತೊಗೊಂಡ್ರೆ ಒಂದು ರೂಮ್ ಇದೆ. ಹಾಲ್ ಫುಲ್ ತೋರಿಸಿ. ಮತ್ತು TV ಯೂನಿಟ್ ಕೂಡ ನಿಮಗೆ ವೈಟ್ ಕಲರಲ್ಲೇ ಮಾಡಿದ್ದಾರೆ. TV ಯೂನಿಟ್ ಅದು, ಇದು TV ಯೂನಿಟ್ ಬರುತ್ತೆ. ಮತ್ತು ಇಲ್ಲಿ ನೀವು ಒಳಗಡೆ ಬರ್ತಾ ರೈಟ್ ಬಂದರೆ ಒಂದು ರೂಮ್ ಇದೆ, ರೂಮ್ ಹಿಂದೆಗಡೆ ಟಾಯ್ಲೆಟ್ ಕೂಡ ಇದೆ ನೋಡಿ. ಇದೊಂದು ರೂಮು, ನಿಜವಾಗೂ ಚೆನ್ನಾಗಿ ಮಾಡಿದ್ದಾರೆ ರೂಮ್ನ, ಮಸ್ತಾಗಿದೆ ರೂಮ್ ಅಲ್ವಾ. ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ, ಅದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ನೋಡಿ. ಅದು ಬಾಲ್ಕನಿ ಮಜಬೂತಾಗಿದೆ, ನಿಜವಾಗೂ ಬಾಲ್ಕನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಟ್ಯಾಚ್ ಟಾಯ್ಲೆಟ್, ಇದು ಅಟ್ಯಾಚ್ ಟಾಯ್ಲೆಟ್, ಅದು ಫುಲ್ ಚೆನ್ನಾಗಿದೆ. ಫುಲ್ ವಾಲ್ ಟೈಲ್ಸ್ನೇ ಹಾಕಿದ್ದಾರೆ, ಅದೊಂದು ಒಳ್ಳೆಯದು ನೋಡಿ. ಇಲ್ಲಿ ಮಿರರ್ ಬರುತ್ತೆ, ಇದು ಫುಲ್ ವಾರ್ಡ್ರೂಫ್ ಇದೆ. POP ಸೈಲೆಂಟಾಗಿ, ಬಾರ್ಡ್ರ್ ಮಾತ್ರ POP ಮಾಡಿದ್ದಾರೆ. POPನ ಅಷ್ಟು ಓವರಾಗಿ ಕಾನ್ಸಂಟ್ರೇಷನ್ ಮಾಡಿಲ್ಲ. ದೇವ್ರ ಮನೆ, ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಇನ್ನು ಇನ್ನೊಂದು ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಇನ್ನೊಂದು ರೂಮು, ಇದರಲ್ಲಿ ಕೂಡ ವಾರ್ಡ್ರೋಫ್ನ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ಬ್ಲ್ಯಾಕ್ ಎಲ್ಮಿನೆ ಇದನ್ನು ಹಾಕಿ, ಕೆಳಗಡೆ ವೈಟ್ ಹಾಕಿ ಮಿಕ್ಸ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಲುಕ್ ವೈಸಲ್ಲಿ. ಇದು ಕಿಚನ್ ನಿಮಗೆ ಯುಟಿಲಿಟಿನೂ ಇದೆ, ಚೆನ್ನಾಗಿದೆ, ಯುಟಿಲಿಟಿ ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ನೋಡಿ ಯುಟಿಲಿಟಿ ಕೂಡ ದೊಡ್ಡದಾಗಿದೆ, ಫ್ರೀಯಾಗಿ ಕೂಡ ಇದೆ ನೋಡಿ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟು, ಹ್ಯಾಂಡ್ ವಾಶು, ಪಾತ್ರೆ ವಾಶ್ ಮಾಡೋಕ್ಕೆ ಎಲ್ಲ ಜಾಗ ಫ್ರೀಯಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ನಿಜವಾಗೂ. ಇದು ಈಗೇನು ನಾವು ಇವಾಗ ನಿಮಗೆ ತೋರಿಸಿದ್ದೀವಲ್ವ, ಇದೇ ಥರ ಸೇಮ್ ಟು ಸೇಮ್ ಆ್ಯಸ್ ಮೇಲ್ಗಡೆ ಇನ್ನೂ ಒಂದು ಮನೆ ಇದೆ, ಅಲ್ಲಿಗೆ G+2 ಆ ಥರ ಇರೋ ಬಿಲ್ಡಿಂಗ್ ಇದು. ಆ ಮನೇನೂ ತೋರಿಸ್ಬೇಕೇನಮ್ಮ, ಸೇಮ್ ಮನೆ. ಮತ್ತು ನೋಡಿ, ಇದು ಲಾಸ್ಟಲ್ಲಿ ಒಂದು ರೂಮಲ್ಲಿ ಅಟ್ಯಾಚ್ ಇದೆ, ಇನ್ನೊಂದು ಕಾಮನ್ ಟಾಯ್ಲೆಟ್ ಇದೆ. ಇದು ಕೂಡ ಟಾಯ್ಲೆಟ್ನ ಫುಲ್ ವಾಲ್ನ ಟೈಲ್ಸ್ ಮಾಡಿದ್ದಾರೆ. ನಿಜವಾಗೂ ಇದು ಒಳ್ಳೆಯದು, ಯಾಕಂದರೆ ಬಾತ್ರೂಮಲ್ಲಿ ಫುಲ್ ಟೈಲ್ಸ್ ಕೊಟ್ಟಾಗ ನಿಮಗೆ ವಾಷಿಂಗೆಲ್ಲ ತುಂಬ ಈಸಿ ಆಗುತ್ತೆ. ಅದರಿಂದ ಫ್ರೆಂಡ್ಸ್, ಈ ಮನೆ ಡೀಟೇಲ್ಸ್ನ ನಾನು ಹೇಳ್ತಾಯಿದ್ದೀನಿ. 820 ಸೈಜು, 2041 ಸೈಜ್ ಇದೆ. ಬಿ ಖಾತಾ ಇದೆ. ಮತ್ತು ಈ ಖಾತಾ ಮಾಡಿಸ್ಕೊಡ್ತಾರೆ. ಈ ಖಾತಾ ಒಂದಾಗಿಲ್ಲ, ರೆಡಿ ಮಾಡಿಸ್ಬೋದು, ಅದೇನು ತೊಂದರೆ ಇಲ್ಲ. ರೇಟ್ ಬಂದು 110 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ ಫ್ರೆಂಡ್ಸ್. ಓಕೆನಾ? ಇನ್ನೇನಾದರೂ ನಿಮಗೆ ನಾರ್ತ್ ಫೇಸ್ ಇದೆ, ನಾರ್ತ್ ಫೇಸ್ ಇದೆ. ಆಮೇಲೆ ನಿಮ್ಗೆ ಆಲ್ರೆಡಿ ಇದ್ರದ್ದು ಕ್ಯಾಮ್ರಾ ಪಾಯಿಂಟ್ ಮಾಡಿದ್ದಾರೆ, ಮತ್ತು ಮೇಲ್ಗಡೆ ಸೋಲಾರ್ ಪಾಯಿಂಟ್ ಕೂಡ ರೆಡಿ ಇದೆ, ಟ್ಯಾಂಕ್ ರೆಡಿ ಇದೆ, ಎಲ್ಲ ಅನುಕೂಲ ಮಾಡಿದ್ದಾರೆ. ಮತ್ತು ಇದಕ್ಕೆ ನಿಮಗೆ ನಿಯರ್ ಅಂದರೆ ಮೆಟ್ರೋ ಕೂಡ ನಿಯರ್ ಆಗುತ್ತೆ. ಜಾಲಹಳ್ಳಿ ಕ್ರಾಸ್ ಕೂಡ ತುಂಬ ಅಂಥ ದೂರದಲ್ಲಿದೆ, ಒಂದು 3 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಜಾಲಹಳ್ಳಿ ಕ್ರಾಸ್ ಸಿಗುತ್ತೆ. ಈ ಕಡೆ ನೀವು ಯಲಹಂಕ ಹೋಗೋದಾದರೆ ತುಂಬ ಹತ್ರ ಬಸ್ ಸಿಗುತ್ತೆ. ಯಲಹಂಕಗೂ ನಿಯರ್ ಒಂದು 7.5-8 ಕಿಲೋಮೀಟ್ರಲ್ಲಿ ಯಲಹಂಕ ಇದೆ ಮ್ಯಾಕ್ಸಿಮಮ್ಮು.
ಅಂಥ ಒಂದು ಇದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸಪ್ತಗಿರಿ ಯೂನಿವರ್ಸಿಟಿ ಇಂಥವೆಲ್ಲ ತುಂಬ ಹತ್ತಿರದಲ್ಲಿದೆ. ಓಕೆನಾ ಫ್ರೆಂಡ್ಸ್, ನೋಡಿ ಮನೆ ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡಿ ಫ್ರೆಂಡ್ಸ್. ಓಕೆನಾ, ಥ್ಯಾಂಕ್ ಯು.